ನಾಳೆ RCB ಕಪ್ ಗೆಲ್ಲಲಿ ಟೀಮ್ಗೆ ಶುಭಾಶಯವನ್ನು ಕೋರಿದಂತಹ ಶಾಸಕ ಬೆಲ್ಲದ್ ಫೈನಲ್ ಗೆಲುವಿನ ಕ್ಷಣಕ್ಕಾಗಿ ಅಭಿಮಾನಿಗಳ ಕಾತುರ. ಇಡೀ RCB ತಂಡಕ್ಕೆ ನಾನು ಶುಭ ಕೋರುತ್ತೇನೆ. ಧಾರವಾಡದಲ್ಲಿ ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. RCB ಮ್ಯಾಚ್ಗೆ ಎಲ್ಲರೂ ಕೂಡ ಶುಭಾಶಯವನ್ನು ಕೋರ್ತಿದ್ದಾರೆ, ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಅಭಿಮಾನಿಗಳ ಸಹಿತವಾಗಿ ನಾವು ನೋಡ್ತಾ ಇದ್ವಿ. ಅಶೋಕ್ ಅವರು ವಿಧಾನಸೌಧದಲ್ಲಿ ಶುಭಾಶಯವನ್ನು ಕೋರಿದ್ರು, ಆಲ್ ದ ಬೆಸ್ಟ್ ಹೇಳಿದರು. ನೆಕ್ಸ್ಟು DK ಶಿವಕುಮಾರ್ ಅವರು ಕೂಡ ಒಂದು ಆತ್ಮವಿಶ್ವಾಸದ ಮಾತನ್ನಾಡಿದ್ರು. ನಮ್ಮ ತಂಡ ಗೆಲ್ಲಲೇಬೇಕು, ನಮ್ಮ ಮರ್ಯಾದೆ ಉಳಿತದೆ ಗುಜರಾತಲ್ಲಿ ಗೆದ್ದುಬಿಟ್ರೆ ಅನ್ನೋ ಮಾತನ್ನು ಹೇಳಿದರು. ಇನ್ನು ಹಾಗೆ ಅರವಿಂದ್ ಬೆಲ್ಲದ್ ಅವರು ಕೂಡ 18 ವರ್ಷಗಳ ನಂತರ ನಮ್ಮ ಕರ್ನಾಟಕದಿಂದ ಉದಯವಾದಂಥ IPL ಟೀಮ್ RCB ರಾಯಲ್ ಚಾಲೆಂಜರ್ಸ್ ಏನೈತಿ ಇವತ್ತು ಫೈನಲಿಗೆ ಮುಟ್ಟಿದ್ದು ನಮಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ಸಂತೋಷದ ವಿಚಾರ. ಇಡೀ ದೇಶದಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ RCB ಅಭಿಮಾನಿಗಳಿಗೆ ಒಂದು ಅಭಿಮಾನದ ವಿಚಾರ. ನಾಳೆ ಆಗುವಂಥ ಕ್ರಿಕೆಟ್ ಮ್ಯಾಚ್ದಲ್ಲಿ RCB ಫೈನಲ್ಸ್ದಲ್ಲಿ ವಿಜಯಶಾಲಿ ಆಗಲಿ ಅಂಥೇಳಿ ನಾನು ಈ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲ ಅಭಿಮಾನಿಗಳು ಕೂಡ ನಿರೀಕ್ಷೆಯಿಂದ RCB IPL ಕಪ್ಪನ್ನು ಗೆಲ್ತೈತಿ ಅಂಥೇಳಿ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. 18 ವರ್ಷಗಳ ನಂತರ ನಮ್ಮ ಕರ್ನಾಟಕದಿಂದ ಉದಯವಾದಂಥ IPL ಟೀಮ್ RCB ರಾಯಲ್ ಚಾಲೆಂಜರ್ಸ್ ಏನೈತಿ ಇವತ್ತು ಫೈನಲಿಗೆ ಮುಟ್ಟಿದ್ದು ನಮಗೆಲ್ಲರಿಗೂ ಭಾಳ ಅಂದ್ರೆ ಭಾಳ ಸಂತೋಷದ ವಿಚಾರ. ಇಡೀ ದೇಶದಲ್ಲಿ ಜಗತ್ತಿನಲ್ಲಿರುವಂಥ ಎಲ್ಲ RCB ಅಭಿಮಾನಿಗಳಿಗೆ ಒಂದು ಅಭಿಮಾನದ ವಿಚಾರ. ನಾಳೆ ಆಗುವಂಥ ಕ್ರಿಕೆಟ್ ಮ್ಯಾಚ್ದಲ್ಲಿ RCB ಫೈನಲ್ಸ್ದಲ್ಲಿ ವಿಜಯಶಾಲಿ ಆಗಲಿ ಅಂಥೇಳಿ ನಾನು ಈ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಎಲ್ಲ ಅಭಿಮಾನಿಗಳು ಕೂಡ ನಿರೀಕ್ಷೆಯಿಂದ RCB IPL ಕಪ್ಪನ್ನು ಗೆಲ್ತೈತಿ ಅಂಥೇಳಿ ನೋಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಟೀಮ್ RCBಗೆ ಎಲ್ಲರೂ ಕೂಡ ಶುಭಾಶಯನ ಕೋರ್ತಿದ್ದಾರೆ, ಆಲ್ ದ ಬೆಸ್ಟ್ ಹೇಳ್ತಿದ್ದಾರೆ. ಏನು RCB ಅಭಿಮಾನಿಗಳ ಸ್ಲೋಗನ್ ಇದೆ, ಈ ಸಲ ಕಪ್ ನಮ್ಮದೇ ಅಂತ, ಅದು ಈ ಬಾರಿ ನಿಜವಾಗಿ ಬಿಡುತ್ತಾ ಅನ್ನುವಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಏಕೆಂದರೆ 17 ಆವೃತ್ತಿಗಳ ಮ್ಯಾಚ್ನಲ್ಲಿ ಫೈನಲ್ವರೆಗೂ ಹೋಗಿ RCB ತಂಡ ಸೋಲನ್ನು ಅನುಭವಿಸಿತ್ತು 3 ಬಾರಿ. ಆದರೆ ಈ ಬಾರಿ ಮತ್ತೆ ಫೈನಲನ್ನು ಪ್ರವೇಶ ಮಾಡಿದೆ. ಈ ಬಾರಿ 100% ನಾವು ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸವನ್ನು RCB ಫ್ಯಾನ್ಸ್ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಗುಜರಾತ್ನ ಏನು ನಮೋ ಕ್ರೀಡಾಂಗಣದಲ್ಲಿ ನಾಳೆ ಮ್ಯಾಚ್ ನಡೀತಾ ಇದೆ, ಪಂಜಾಬ್ ಕಿಂಗ್ಸ್ ವಿರುದ್ಧ RCB ಸೆಣಸಾಟವನ್ನು ನಡೆಸಲಿದೆ. ಈ ಒಂದು ಸೆಣಸಾಟದಲ್ಲಿ, ಈ ಒಂದು ಹೋರಾಟದಲ್ಲಿ RCB ತಂಡ ಗೆಲ್ಲುತ್ತೆ ಅನ್ನೋ ಮಾತನ್ನು ಫ್ಯಾನ್ಸ್ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಅಶೋಕ್ ಅವರು, DK ಶಿವಕುಮಾರ್ ಅವರು, ಹಾಗೆ ಕೋನ್ ರೆಡ್ಡಿ ಅವರು, ಅರವಿಂದ್ ಬೆಲ್ಲದ್ ಅವರು ಎಲ್ಲರೂ ಕೂಡ ವಿಷಯನ್ನ ಮಾಡ್ತಿದ್ದಾರೆ. ನಮ್ಮ ತಂಡ ಗೆಲ್ಲಬೇಕು, ನಮಗೆ ಗೌರವ ಬರುತ್ತೆ, ಅದೊಂದು ದೊಡ್ಡ ಖುಷಿಯ ಸಂಭ್ರಮನೇ ಬೇರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಎಲ್ಲರ ಒಂದು ಆಸೆ ಕೂಡ ಒಂದೇ ಆಗಿದೆ, ಇನ್ಕ್ಲೂಡಿಂಗ್ ನಮ್ಮೆಲ್ಲರದು ಕೂಡ. RCB ತಂಡ ಗೆಲ್ಲಬೇಕು, ನಮ್ಮ ಕರ್ನಾಟಕದ ಟೀಮ್ ಗೆಲ್ಲಬೇಕು ಅನ್ನುವಂತಹ ಆಶಾಭಾವನೆಯನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.